ಆಗಿರೋ ತಾಯ್ದಿರೇ ಈಕೆ ಒಳ್ಳೇದು. ಇವಾಗಿರೋ ತಾಯ್ದಿರು ಸ್ವಲ್ಪ ಅರ್ಧ ಅರ್ಧ. ಸರ್, ಇವಾಗ ನಾಳೆ ಮದರ್ಸ್ ಡೇ ಇದೆ. ನೀವು ಒಂದು ತಾಯಿ ಬಗ್ಗೆ ಒಂದು ಎಲ್ಲ ಜೀವನದಲ್ಲಿ ತಾಯಿ ಎಷ್ಟು ಮುಖ್ಯ ಅನ್ನೋದನ್ನ ನಾನು ಹೇಳ್ತೀನಿ ಸರ್. ತಾಯಿ ಪ್ರತಿಯೊಂದು ಮುಖ್ಯನೇ. ಯಾಕೆಂದರೆ ತಾಯಿ ದೇವರು, ನಮಗೆ ಜನ್ಮ ಕೊಟ್ಟಿರ್ತಾರೆ. ತಂದೆಗಿನ್ನ ತಾಯಿ ಮುಖ್ಯ. ಯಾಕೆಂದರೆ ಅವರು ನಮ್ಮನ್ನು ಸಾಕಿರ್ತಾರೆ, ಸಲುಹಿರ್ತಾರೆ. ನಾವೆಲ್ಲರೂ ಆಚೆ ಹೋಯ್ತು ಅದು ತಾಯಿ ಪಡೋಷ್ಟು ನೋವು, ತಾಯಿ ಪಡೋಷ್ಟು ಯೋಚನೆ ತಂದೆ ಮಾಡೋದಿಲ್ಲ. ತಾಯಿನೇ ನಮ್ಮ ದೇವರು, ತಾಯಿನೇ ಅವರೆಲ್ಲ ಸರ್ವಸ್ವ. ತಾಯಿನೇ ಕೇಳೋದು, ಏನು ಓದಿದ್ಯಾ, ಏನು ಮಾಡಿದ್ಯಾ, ಸ್ಕೂಲಲ್ಲಿ ಏನು ಕೊಟ್ಟರು ನಿಮಗೆ. ತಂದೆ ಏನು ಮಾಡ್ತಾರೆ, ಆಚೆ ಹೋಗಿರ್ತಾರೆ, ರಾತ್ರಿ ಸುತ್ಕೊಬಿಡ್ತಾರೆ. ಪ್ರತಿಯೊಂದು ಕೂಡ ವಿಚಾರಣೆ ಮಾಡೋದು ತಾಯಿನೇ. ತಾಯಿ ಎಜುಕೇಟೆಡ್ ಆಗಿದ್ದರೆ ಮಕ್ಕಳಿಗೆ ಏನು ಗೊತ್ತಿಲ್ಲ ಅದನ್ನು ಹೇಳಿ ಅವ್ರಿಗೆ ಯಾವ ಥರ ಓದಬೇಕು, ಯಾವ ಥರ ಅವ್ರಿಗೆ ಟೀಚ್ ಕೊಡಬೇಕು ಅದನ್ನು ಕೊಟ್ಟು ಅವ್ರನ್ನ ಮುಂದೆ ಬರ್ತಾರೆ. ತಂದೆ ಏನಾದರೂ ರಾತ್ರಿ ಬರ್ತಾರೆ, ಊಟ ಮಾಡ್ತಾರೆ, ಸ್ಕೂಲ್ಗೆ ಹೋಗಿದ್ದ ಬಂದ ಮಗ ಅಂತ ಕೇಳ್ತಾನಷ್ಟೇ. ತಂದೆನೇ ಪ್ರತಿಯೊಂದು ತಾಯಿನೇ. ನಿಮ್ಮ ಜೀವನದಲ್ಲಿ ನಿಮಗೆ ತಾಯಿ ಮುಖ್ಯನಾ ಅಥವಾ ಬೇರೆ ಒಂದು ಪರ್ಸನ್ ಮುಖ್ಯನಾ ಅಥವಾ ನಿಮ್ಮ ವೈಫ್ ಮುಖ್ಯನಾ, ಮಕ್ಕಳು ಮುಖ್ಯನಾ? ಫಸ್ಟು ತಾಯಿ ಮುಖ್ಯ, ಆಮೇಲೆ ವೈಫ್. ಯಾಕೆಂದರೆ ಮೊದಲು ತಾಯಿ ನಮಗೆ ಇದು ಕೊಟ್ಟರು ನೋಡು, ಆಮೇಲೆ ಹೆಂಡ್ತಿ, ಆಮೇಲೆ ಇಬ್ಬರು ಸಮಾನ. ಯಾಕಂದರೆ ಮದುವೆ ಆದಮೇಲೆ ಹೆಂಡ್ತಿನೂ ಹೆಂಡ್ತಿ ಆಗೋ ತಾಯಿನೂ ಆಗಿದೆ. ಅವ್ರು ತಾಯಿ ಥರ ಟ್ರೀಟ್ ಮಾಡ್ತಾರೆ, ಹೆಂಡ್ತಿ ಥರ ಟ್ರೀಟ್ ಮಾಡ್ತೀವಿ. ಇಬ್ಬರು ನಮಗೆ ಒಂದು ಇದ್ದಂಗೆ. ಯಾಕಂದರೆ ಅವ್ರು ನಮ್ಮನ್ನು ನಂಬಿ ಬಂದಿರ್ತಾರೆ. ಹೆಂಡ್ತಿ ಕೂಡ ಅವಳು ನಾವು ಜೀವನ ಚೆನ್ನಾಗಿ ನೋಡ್ಕೊಳ್ಬೇಕು. ತಾಯಿ ನಮ್ಮನ್ನು ಎತ್ತಿರ್ತಾರೆ, ಸಾಕಿರ್ತಾರೆ, ಅವರು ಒಂಥರ ಇದು ಮಾಡಬೇಕು. ಆದರೆ ಮನೇಲಿ ಏನಾದರೂ ಇಬ್ಬರು ಏನಾದರೂ ಡಿಸ್ಪ್ಯೂಟ್ ಬಂದಾಗ ತಾಯಿನೇ ಆ ಥರ ಇದು ಮಾಡ್ಕೊಳ್ಬೇಕು, ಹೆಂಡ್ತಿನೇ ಆ ಥರ ಇದು ಮಾಡಬೇಕು, ಮಾತಾಡಬೇಕು. ಎದುರಿಗೆ ಏನು ಮಾತಾಡೋಕೆ ಹೋಗ್ಬಾರ್ದು ನಾವು. ಈಗ ತಾಯಿ ಎದುರು ಹೆಂಡ್ತಿ ಬೈಯೋದು, ಹೆಂಡ್ತಿ ತಾಯಿ ಬೈಯೋದು ಮಾಡೋಕ್ಕೆ ಹೋಗ್ಬಾರ್ದು. ಆ ತಾಯಿನೇ ಒಂಥರ ಆ ಥರ. ಯಾಕಂದರೆ ಇಬ್ಬರೂ ಬೇಕು ನಮಗೆ. ಅವ್ರು ಇಬ್ಬರು ಸಮವಾಗಿ ತೊಗೊಳ್ಬೇಕು ಯಾವಾಗ. ಸರ್, ಇವಾಗ ನಿಮ್ಮ ತಾಯಂದಿರ ಕಾಲದಲ್ಲಿರೋಂಥ ತಾಯಂದಿರಿಗೂ ಇವಾಗ ನಮ್ಮ ಜನ್ರೇಷನ್ ಇರೋಂಥ ತಾಯಂದಿರಿಗೂ ನಿಮ್ಮ ಅನಿಸಿಕೆ ಪ್ರಕಾರ ಏನು ಡಿಫ್ರೆನ್ಸ್ ಇದೆ ಅನ್ಸುತ್ತೆ? ಆಗಿರೋ ತಾಯ್ದಿರೇ ಈಕೆ ಒಳ್ಳೇದು. ಇವಾಗಿರೋ ತಾಯ್ದಿರು ಸ್ವಲ್ಪ ಅರ್ಧ ಅರ್ಧ ಇರಲಿ, ಅರ್ಧ ಆಗ ಹಿಂದೆ ಇದ್ರಲ್ಲ ತಾಯ್ದಿರು, ಅವರೇ ನಮ್ಮ ಹೌದಿರು. ಈಗಲೂ ಅಷ್ಟೇ ಅವರೇ ಮೇನ್. 10 ಜನ ಮಕ್ಕಳೆತ್ತಿ ಸಾಕಿ ಸಲ್ವಿ ಅವ್ರಿಗೆಲ್ಲ ಮಾಡಿದಾರಲ್ಲ, ಅವಾಗ ಈಗ ಮಾಡ್ತಾರ? ಇವಾಗ ಏನಿಲ್ಲ, ಒಂದೇ ಒಂದು ಮಗುಗೆ ಸಾಗಕ್ಕಾಗಲ್ಲ. ಎಜುಕೇಶನ್ ಕೊಡ್ಬೇಕಲ್ಲ. ರೀ ಸುಮ್ಮನೆ ಕೊಡ್ರಿ, ಏನು ಈ ಪ್ರಪಂಚದಲ್ಲಿ ಕೊಟ್ಬಿಡ್ತೀರಾ ನೀವು? ಯಾರು ಕೊಡೋದಿಲ್ಲ, ಅದೇನೋ ಹೇಳ್ತೀರಾ? ಸಾಕು, ಸುಮ್ಮನೆ ಕುತ್ಕೊಳ್ರಿ, ಅದೇನೋ ಹೇಳ್ತಾರೆ. ಅವಾಗ ಬರೀ 8ನೇ ಕ್ಲಾಸ್ ಓದು, ಇವಾಗ BA BCom ಮಾಡಕ್ಕಾಗಲ್ಲ. ಬರೀ 8ನೇ ಕ್ಲಾಸ್ ಮಾಡಿರೋರು. ಏನು ಇನ್ನೇನು ಹೇಳಿ, ಇನ್ನೇನು ಹೇಳೋಣ, ಅಷ್ಟೇ, ಇನ್ನೇನು. ಈಗ ತಾಯಿದ್ರು ಕೂಡ ಮದರ್ಸ್ಗೆ ಒಂದು ರೆಸ್ಪೆಕ್ಟ್ ಮಾಡಲ್ಲ, ಕೇಳಲ್ಲ. ಸೊ ಅವರಿಗೆ ಒಂದು ನೀವೊಂದು ಕಿವಿ ಮಾತಾ ಹೇಳೋದಾದ್ರೆ ಏನು ಹೇಳ್ತೀರಾ? ಈಗಿನ ತಾಯ್ದಿರು ದೊಡ್ಡವ್ರನ್ನ ಹೇಳಿದ್ದನ್ನು ಕೇಳಬೇಕು. ಯಾಕೆಂದರೆ ಅವರಿಗೆ ತುಂಬ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅವರು ಏನಾದರೂ ಒಂದು ಮಾತಾಡಿದ್ರೆ ಅದು ಒಂದು ಗತ್ತಿಂದ ಹೇಳಿರ್ತಾರೆ, ಅವರ ಒಂದು ಎಕ್ಸ್ಪೀರಿಯೆನ್ಸಿಂದ ಹೇಳಿರ್ತಾರೆ. ಸೊ ಅದಕ್ಕೆ ತುಂಬ ರೆಸ್ಪೆಕ್ಟ್ ಕೊಡಬೇಕು ಅವರ ಒಂದು ಹೇಳಿಕೆ. ಕೊಡಲ್ಲ. ಈಗಿನ ಇದೆ ಟ್ರೆಂಡೇ ಬೇರೆ. ಅದು ಬೇರೆ ಹೋಗಬೇಕು, ಕೊಡಬೇಕು, ಕೊಡಬೇಕು, ಬೇರೆ ಇರಬೇಕು, ಲಕ್ಸುರಿಗೆ ಇರಬೇಕು ಅನ್ನೋದು ಒಂದು ಅವ್ರಿಂದ ಹೇಳ್ತಾ ಇರ್ತೀವಿ ನಮ್ಮ ಮಾತುಗಳನ್ನ. ನಾಳೆ ಫೈನಲ್ ಒಂದು ತಾಯಿ ಬಗ್ಗೆ ಒಂದು ಮಾತು ಹೇಳೋದಾದ್ರೆ ಒಂದೇ ಒಂದು ವರ್ಡಲ್ಲಿ ಏನು ಹೇಳ್ತೀವಿ? ತಾಯಿ ಅಂದರೆ ತಾಯಿಗೆ ಹೇಳಿದ್ನಲ್ಲ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ. ನೋ ಆಲ್ಟರ್ನೇಟ್.